2025ರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಭಾರೀ ದೊಡ್ಡ ಕುಸಿತ ಕಂಡಿದೆ. ಇದೇ ಕಾರಣಕ್ಕೆ ನಿರ್ಮಾಪಕರು, ನಿರ್ದೇಶಕರು, ಫಿಲ್ಮ್ ಚೇಂಬರ್ನವರು ಎಲ್ಲರೂ ಸೇರಿ ಶಿವಣ್ಣ ಅವರ ಮನೆಗೆ ಹೋಗಿ ಇಂಡಸ್ಟ್ರಿಯನ್ನು ಚೇತರಿಕೆಗೊಳಿಸಬೇಕು ಎಂದು ಸಭೆ ನಡೆಸಿದ್ದಾರೆ. ಇಂಡಸ್ಟ್ರಿಯ ಕುಸಿತಕ್ಕೆ ಕಾರಣ ಏನಿರಬಹುದು ತಿಳಿದುಕೊಳ್ಳೋಣ ಬನ್ನಿ. ಅರ್ಧ ವರ್ಷ ಕಳೆದರೂ ಬಿಗ್ ಸ್ಟಾರ್ ಎಂದು ಕರೆಸಿಕೊಳ್ಳುವ ನಾಯಕರ ಯಾವುದೇ ಒಂದು ಸಿನಿಮಾ ಬಂದಿಲ್ಲ. ಹಾಗೂ ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ ಎಂಬ ಸಿನಿಮಾಗಳಲ್ಲಿ ಬ್ಯುಸಿಯಾದ ನಾಯಕರು. ಹೌದು, ಯಶ್ KGF 2 ಆದ ನಂತರ ಯಾವುದೇ ಸಿನಿಮಾ ಇನ್ನೂ ಬಂದಿಲ್ಲ. ಹಾಗೆ ರಿಷಬ್ ಶೆಟ್ಟಿ ಅವರು ಕಾಂತಾರ ಹಿಟ್ ಆದ ನಂತರ ಕಾಂತಾರ ಚಾಪ್ಟರ್ 1 ಕೈಗೆತ್ತಿಕೊಂಡಿದ್ದಾರೆ. ಅವರಿಗೆ ನಾವು ಕೇಳುವಂತಿಲ್ಲ, ಅವರಾಗೇ ಥಿಯೇಟರ್ಗೆ ಯಾವಾಗ ಬರುತ್ತಾರೋ ಆವಾಗ ನೋಡಬೇಕು ಅಷ್ಟೇ. ಹಾಗೆ ಕಿಚ್ಚ ಸುದೀಪ್ ಬಿಲ್ಲರಂಗ ಭಾಷಾ ಚಿತ್ರದಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ಬಿಲ್ಲರಂಗ ಭಾಷಾ ಚಿತ್ರ ತೆರೆ ಕಾಣುವುದು ಮ್ಯಾಕ್ಸ್ 2 ನಂತರ ಎಂದು ಹೇಳಲಾಗುತ್ತಿದೆ. ಆದರೆ ಮ್ಯಾಕ್ಸ್ 2 ಇನ್ನೂ ಮುಹೂರ್ತವೇ ನಡೆದಿಲ್ಲ. ಹಾಗಾಗಿ ಈ ವರ್ಷವೂ ಕೂಡ ಸುದೀಪ್ ಅವರು ಬರುವುದು ಅನುಮಾನ. ಹಾಗೆ ದರ್ಶನ್ ಅವರ ವಿಚಾರದಲ್ಲಿ ಏನಾಗುತ್ತಿದೆ ಎಂಬುದು ನಿಮಗೆಲ್ಲ ತಿಳಿದೇ ಇದೆ. ಕ್ಯಾನ್ಸರ್ ಕಾಯಿಲೆಯಿಂದ ಶಿವಣ್ಣ ಅವರು ಕೂಡ ಸಿನಿಮಾ ಕೆಲಸಗಳನ್ನು ಬಿಟ್ಟು ಸ್ವಲ್ಪ ದಿವಸ ಆರೋಗ್ಯದ ಕಡೆ ಗಮನ ಹರಿಸಿದ್ದರು. ಅದಾದ ಮೇಲೆ ಪರಭಾಷೆಗೆ ಹೊರಟಂಥ ನಟರು. ಹೌದು, ರಿಯಲ್ ಸ್ಟಾರ್ ಉಪೇಂದ್ರ ಅವರು ತೆಲುಗಿನ ರಾಮ್ ಪೋತಿನೇನಿ ಅಭಿನಯದ ಆಂಧ್ರ ಕಿಂಗ್ ತಾಲೂಕಾ ಎಂಬ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ಮತ್ತು ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ ಅಭಿನಯದ ಕೂಲಿ ಚಿತ್ರದಲ್ಲಿಯೂ ಉಪೇಂದ್ರ ಅವರು ನಟಿಸುತ್ತಿದ್ದಾರೆ. ಕನ್ನಡದಲ್ಲಿ ಈಗ ಉಪೇಂದ್ರ, ಶಿವಣ್ಣ ಜೊತೆಯಾಗಿ ನಟಿಸಿರುವ ಅರ್ಜುನ್ ಜನ್ಯ ನಿರ್ದೇಶನದ 45 ಇದು ಒಂದೇ ಚಿತ್ರ ಬರುವುದು ಬಾಕಿ ಇದೆ. ಅದೇ ಕೂಲಿ ಸಿನಿಮಾದಲ್ಲಿ ಕನ್ನಡದ ಸ್ಟಾರ್ ನಟಿ ರಚಿತಾ ರಾಮ್ ಕೂಡ ಕಾಣಿಸಿಕೊಳ್ಳುತ್ತಿದ್ದಾರೆ ಎಂಬುವ ವದಂತಿ ಇದೆ. ಇನ್ನು ಅಧಿಕೃತವಾಗಿ ಘೋಷಣೆಯಾಗಿರುವ ಸಿನಿಮಾಗಳು. ಸ್ಟಾರ್ ನಟರ ಸಿನಿಮಾಗಳ ಪೈಕಿ ರಿಷಬ್ ಶೆಟ್ಟಿ ಅವರ ಕಾಂತಾರ 1 ಸಿನಿಮಾ ಅಕ್ಟೋಬರ್ 2ರಂದು ಬಿಡುಗಡೆಗೊಳ್ಳಲಿದೆ. ಯಶ್ ಅವರ ಟಾಕ್ಸಿಕ್ ಮುಂದಿನ ವರ್ಷ ಮಾರ್ಚ್ 19ರಂದು ತೆರೆಗೆ ಬರಲಿದೆ. ಇನ್ನು ಅರ್ಜುನ್ ಜನ್ಯ ನಿರ್ದೇಶನದ 45 ಸಿನಿಮಾ ಆಗಸ್ಟ್ 15ಕ್ಕೆ ಬಿಡುಗಡೆಗೊಳಿಸುವುದಾಗಿ ಚಿತ್ರತಂಡ ಹೇಳಿಕೊಂಡಿದೆ. ಆದರೆ ಆಗಸ್ಟ್ 14ರಂದು ರಜನಿಕಾಂತ್ ಅವರ ಮಲ್ಟಿ ಸ್ಟಾರರ್ ಕೂಲಿ ಸಿನಿಮಾ ಬಿಡುಗಡೆಗೊಳ್ಳುತ್ತಿದೆ. 2 ಚಿತ್ರಗಳಲ್ಲಿ ಉಪೇಂದ್ರ ನಟಿಸಿದ್ದಾರೆ. ಜೊತೆಗೆ ಅದೇ ದಿನ ಹೃತಿಕ್ ರೋಷನ್ ಅವರ ವಾರ್ 2 ಸಿನಿಮಾ ಕೂಡ ರಿಲೀಸ್ ಆಗುತ್ತಿದ್ದು, ಇದರಿಂದ 45 ಚಿತ್ರದ ರಿಲೀಸ್ ಮುಂದಕ್ಕೆ ಹಾಕುತ್ತಾರಾ ಎಂದು ಕಾದು ನೋಡೋಣ. ನಮ್ಮಲ್ಲಿ ಸ್ಟಾರ್ಗಳಿಲ್ಲವೇ ಎಂದರೆ ಖಂಡಿತ ಇದ್ದಾರೆ. ಅವರ ಕೈಯಲ್ಲಿ ಸಿನಿಮಾಗಳಿಲ್ವಾ ಎಂದರೆ ಅದು ಕೂಡ ಇದೆ. ಆದರೆ ವರ್ಷಕ್ಕೊಂದು ಸಿನಿಮಾ ಸರಿಯಾದ ಸಮಯಕ್ಕೆ ಬಿಡುಗಡೆಯಾಗಬೇಕು. ಈ ಮೂಲಕ ಚಿತ್ರರಂಗದ ಬೆಳವಣಿಗೆಗೆ ಕೊಡುಗೆ ನೀಡಬೇಕು ಎಂಬ ಮನಸ್ಥಿತಿಯ ಕೊರತೆ ಮಾತ್ರ ಎದ್ದು ಕಾಣುತ್ತಿದೆ. ಹಾಗೆ ಸುಮ್ಮನೆ ಲೆಕ್ಕಾಚಾರ ಹಾಕಿ ನೋಡಿದರೆ ಶಿವಣ್ಣ, ಉಪೇಂದ್ರ, ಯಶ್, ರಿಷಬ್, ರಕ್ಷಿತ್, ಧನಂಜಯ್, ಸುದೀಪ್, ದರ್ಶನ್, ವಿಜಯ್, ಗಣೇಶ್, ಧ್ರುವ, ಮುರಳಿ ಹೀಗೆ ಕನ್ನಡ ಚಿತ್ರರಂಗದ ಮುಂಚೂಣಿಯಲ್ಲಿರುವ ಸ್ಟಾರ್ ನಟರೆಂದು ಕರೆಸಿಕೊಳ್ಳುವ ಇವರ ಕೈಯಲ್ಲಿ ಸಿನಿಮಾಗಳಿಗೇನೂ ಕೊರತೆ ಇಲ್ಲ. ಆದರೆ ಅವರ ಸಿನಿಮಾ ಬಿಡುಗಡೆಯ ಪ್ಲ್ಯಾನಿಂಗ್ನಲ್ಲಿ ಕೊರತೆ ಇದೆ. ವರ್ಷಾರಂಭದಲ್ಲಿ ಸ್ಟಾರ್ ಸಿನಿಮಾಗಳಿಲ್ಲದೆ ಖಾಲಿಯಾಗಿರುವ ಸ್ಯಾಂಡಲ್ವುಡ್ನಲ್ಲಿ ವರ್ಷಾಂತ್ಯಕ್ಕೆ ಸ್ಟಾರ್ ಸಿನಿಮಾಗಳ ರಶ್ ಆರಂಭವಾಗಲಿದೆ. ಬಹುತೇಕ ಎಲ್ಲ ಸ್ಟಾರ್ಗಳ ಸಿನಿಮಾ ಆಗಸ್ಟ್ನಿಂದ ಬಿಡುಗಡೆ ಆರಂಭವಾಗುತ್ತದೆ. ಆ ನಂತರ ರಿಲೀಸ್ ಡೇಟ್ ಕ್ಲಾಶ್ನಿಂದ ಹಿಡಿದು ಚಿತ್ರಮಂದಿರದ ಸಮಸ್ಯೆಗಳು ಒಟ್ಟೊಟ್ಟಿಗೆ ಬಂದು ನಿಲ್ಲುತ್ತವೆ. ಈ ನಿಟ್ಟಿನಲ್ಲಿ ಸ್ಟಾರ್ ಸಿನಿಮಾಗಳ ರಿಲೀಸ್ನಲ್ಲಿ ಎಚ್ಚರ ವಹಿಸುವುದು ಅನಿವಾರ್ಯವಾಗಿದೆ. ಸ್ಟಾರ್ ನಟರು ವರ್ಷಕ್ಕೆ ಒಂದು ಸಿನಿಮಾದಂತೆ ರಿಲೀಸ್ ಮಾಡುತ್ತಾ ಹೋದರೆ ಚಿತ್ರರಂಗದ ಪರಿಸ್ಥಿತಿ ಉತ್ತಮವಾಗಿಯೇ ಇರುತ್ತದೆ. ಆದರೆ ಈ ವರ್ಷದಲ್ಲಿ ಅರ್ಧ ವರ್ಷ ಖಾಲಿ, ಇನ್ನೂ ಅರ್ಧ ವರ್ಷವೂ ಕೂಡ ಖಾಲಿಯಾಗಿಯೇ ಇರುವಂಥ ಸಂಭವನೀಯತೆ ಹೆಚ್ಚಾಗಿದೆ. ನಿಮಗೇನನ್ನಿಸುತ್ತದೆ ಎಂದು ಕಮೆಂಟ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.